ನಾವು ಒಂದು 2 ಎಕರೆಗೊಳಗೆ ಈರುಳ್ಳಿ ಬೆಳೆದಿದ್ದೀವಿ ರೀ. ಈಗ ಅದರ ಬೆಲೆ ಭಾಳ ಕಮ್ಮಿ ಆಗೈತಿ. ಸರ್ಕಾರದವರು ಮಧ್ಯಪ್ರವೇಶಿಸಿ ಇದಕ್ಕೊಂದು ಪರಿಹಾರ ಕೊಡಬೇಕು. ಅಂದ್ರೆ ರೈತರದ್ದು ಹೋಗಿ ಕೋಲ್ಡ್ ಸ್ಟೋರೇಜ್ ಮಾಡಬೇಕು. ಈಗ ಇಲ್ಲಿ MLA MP ಗಳು ಈ ಟೈಮ್ದಾಗ ಬರ್ತಾವ್ರು, ಎಲೆಕ್ಷನ್ ಬಂದತ್ತೇಳಿ ಒಂದು ಉಳ್ಳಾಗಡ್ಡಿ ಏನೈತಿ ಇಟ್ಕೊಳ್ಳೋಂಥ ವಸ್ತು ಅಲ್ಲ. ಸ್ಟೋರೇಜ್ ಮಾಡೋಕ್ಕಾಗಲಿ ಏನು ಮಾಡೋಕ್ಕಾಗಲಿ ಅದು ಇಟ್ಕೊಂಡ್ರೆ ಏನು ಡ್ಯಾಮೇಜ್ ಆಗುತ್ತೆ. ನಾವು ಏನು ಮಾಡಬೇಕು? ರೈತರು ಖರ್ಚಾಗಲಿ ನಾವು ಸಾಲ ಭಾಳ ಮಾಡಾಕತ್ತೀವಿ. ಹಿಂಗಾಗಿ ರೈತರು ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಗೌರ್ಮೆಂಟ್ದವ್ರು ರೈತರು ಬೆಳೆದಂಥ ಬೆಳೆಗೆ ಏನೋ ಒಂದು ಇದು ಇಲ್ಲ, ಕಿಮ್ಮತ್ತನೇ ಇಲ್ಲ. ಏನೈತಿ ಸರ್ಕಾರ ಇದಕ್ಕೆ ಕೇಂದ್ರ ಸರ್ಕಾರದವರು ಎಕ್ಸ್ಪೋರ್ಟ್ ಏನೈತಿ ಓಪನ್ ಮಾಡಬೇಕು. ಎಕ್ಸ್ಪೋರ್ಟ್ ಓಪನ್ ಮಾಡಿದರೆ ನಮಗೂ ಕೂಡ ಒಳ್ಳೆಯದು, ರೈತರಿಗೂ ಒಳ್ಳೆಯದು. ಅವರೆಲ್ಲ ಹತ್ತಾರು ಕನಸು ಕಂಡು ಆ ಬೆಳೆಯನ್ನು ಬೆಳೆದಿದ್ರು. ಬೆಳೆ ಕೂಡ ಉತ್ತಮವಾಗಿ ಬಂದಿತ್ತು. ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಪಡೆದು ದುಡ್ಡು ಮಾಡಬೇಕು ಅಂದುಕೊಂಡ ರೈತರಿಗೆ APMCಯಲ್ಲೇ ಶಾಕ್ ಆದಿತ್ತು.
ರಿಟರ್ನ್ ಆಗೋ ಚಾನ್ಸಸ್ ಇಲ್ಲ. ಆದ ಕಾರಣ ಈಗೇನಾಗೈತಿ 800-700 ರೂಪಾಯಿ ಹಣಾಗತ್ತಾರ. ನಾವು 2 ಎಕರೆಗೆ 60,000 - 70,000 ರೂಪಾಯಿ ನಮ್ದು ಖರ್ಚು ಬಂದೈತಿ. ಈಗ ಕಟಾವು ಬರ್ಬಿಡೋದು 70,000 ರೂಪಾಯಿ ಬರ್ತೈತಿ 2 ಎಕರೆಗೆ. ಈಗ 2 ಎಕರೆ ರೇಟ್ ಮಾರಕ್ಕೆ ಹೋದ್ರೆ 50,000 ರೂಪಾಯಿ ಬರೋದಿಲ್ಲ ನಮಗೆ. ಅದಕ್ಕೆ ಈಗ ರೈತರಿಗೆ ಭಾಳ ನುಕ್ಸಾನ್ ಐತಿ. ಆದ ಕಾರಣ ನೀವು ಸರ್ಕಾರದವ್ರು ಎಚ್ಚೆತ್ತುಕೊಂಡ ನಮ್ಮ ಉಳ್ಳಾಗಡ್ಡಿಗೆ ಒಂದು ರೇಟ್ ಫಿಕ್ಸ್ ಮಾಡಬೇಕು. ಈಗೆಲ್ಲದ ಈಗ ಒಂದು ಯಾವುದೇ ಕೋಕೋ ಕೋಲಾ ತೊಗೊಳಕ್ಕೆ ಹೋಗಿ ಪೆಪ್ಸಿ ತೊಗೊಳಕ್ಕೆ ಹೋಗಲಿ ಅಂಥ ಕಂಪ್ನಿಗೆ ಒಂದು ರೇಟ್ ಫಿಕ್ಸ್ ಅವರಾಗಿ ಮಾಡ್ತಾರೆ. ಆದ್ರೆ ನಮ್ಮ ರೈತರು ನಮ್ಮ ರೇಟ್ ನಾವು ಫಿಕ್ಸ್ ಮಾಡೋದು ಆಗೋಲ್ದು. ಆದ ಕಾರಣ ಸರ್ಕಾರದವರು ನಮ್ಮ ಬೆಳೆದಂಥ ಬೆಳೆಗೆ ಒಂದು ರೇಟ್ ಫಿಕ್ಸ್ ಮಾಡಿ ನೀವೇ ಪರ್ಚೇಸ್ ಮಾಡಬೇಕು. ನಾವು ಸ್ಟಾಕ್ ಮಾಡಿದ್ರೂ ಸ್ಟೋರೇಜ್ ಮಾಡ್ಬೇಕಂದ್ರೆ ಒಂದು ಲೋಡಿಗೆ ಇಲ್ಲಾಂದ್ರೆ 30,000-40,000 ರೂಪಾಯಿ ಸ್ಟೋರೇಜ್ ಖರ್ಚು ಹೋಗುತ್ತೆ ನಮ್ಗೆ. ಆದ ಕಾರಣ ಇದು ಗೋರ್ಮೆಂಟ್ದವರು ಒಂದು ನಮ್ಮ ಬಿಜಾಪುರ ತಾಲೂಕು ಡಿಸ್ಟಿಕ್ನಾಗ ಒಂದು ಸ್ಟೋರೇಜ್ ಇದು ಮಾಡಬೇಕು. ಅಂದ್ರೆ ರೈತರದ್ದು ಹೋಗಿ ಕೋಲ್ಡ್ ಸ್ಟೋರೇಜ್ ಮಾಡಬೇಕು. ಈಗ ಇಲ್ಲಿ MLA MP ಗಳು ಈ ಟೈಮ್ದಾಗ ಬರ್ತಾವ್ರು, ಎಲೆಕ್ಷನ್ ಬಂದತ್ತೇಳಿ ಒಂದು ಇದು ಮೀಡಿಯಾದವ್ರನ್ನ ಕರೆದು ಈಗ ಹೇಳ್ತಾರೆ ರೈತರಿಗೆ ಬೆಂಬಲ 4 ವರ್ಷ ಆಯ್ತು ಒಮ್ಮೆ ಇದನ್ನು ಮಾಡಿಲ್ಲ, ಈಗ ಬಂದು ಲಾಸ್ಟ್ನಾಗ ಬಂದು ಬೆಂಬಲ ಬೆಲೆ ಕೊಡ್ಬೇಕಂತೇಳಿ ಈಗೆಲ್ಲ ಮಾತಾಡ್ತಾರೆ. ಒಂದು 2 ಎಕರೆಗೊಳಗೆ ಈರುಳ್ಳಿ ಬೆಳೆದಿದ್ದೇವೆ ರೀ. ಈಗ ಅದರ ಬೆಲೆ ಭಾಳ ಕಮ್ಮಿ ಆಗೈತಿ. ಸರ್ಕಾರದವರು ಮಧ್ಯಪ್ರವೇಶಿಸಿ ಇದಕ್ಕೊಂದು ಪರಿಹಾರ ಕೊಡಬೇಕು. 1 ಎಕರೆ ಖರ್ಚು ಮಾಡಿ ಬೆಳೆದ್ರೆ 100 ಕ್ವಿಂಟಲ್ ಆಕೈತಿ ನಮ್ಮಲ್ಲಿ. ಆದ್ರೆ ನಿಮ್ಮ ಅದಕ್ಕೆ ಖರ್ಚು 80,000 ಬರ್ತೈತಿ. ಈಗ ಮಾರಿದ್ರೆ 1 ಕ್ವಿಂಟಲ್ಗೆ 700-800 ರೂಪಾಯಿ ದರ ಇದೆ. ನಾವು ಏನು ಮಾಡಬೇಕು? ರೈತರು ಪಗಾರ ಹೆಂಗೆ ಕೊಡಬೇಕು? ಗೊಬ್ಬರ ಹಚ್ಚಿದವ್ರ ಕೂಲಿ ಅವ್ರ ಪಗಾರ ಮತ್ತು ಟ್ರಾನ್ಸ್ಪೋರ್ಟ್ ಖರ್ಚು ಈ ರೀತಿ ಐತಿ. ತಾವು ಇದಕ್ಕೆ ಒಂದು ಬೆಂಬಲ ಬೆಲೆ ಘೋಷಿಸಬೇಕು. ಇಲ್ಲವಾದರೆ ಸರ್ಕಾರದವರು ಬಂದು ಖರೀದಿ ಮಾಡಬೇಕು ಯೋಗ್ಯ ದರದಲ್ಲಿ. ಒಂದಕ್ಕೂ ರೇಟ್ ಫಿಕ್ಸ್ ಇರ್ತಾವೆ. ಇವತ್ತು ಚಪ್ಪಲಿ ಯಾವಾಗೂ ಅದ್ರ ಮ್ಯಾಗ ರೇಟ್ ಹಾಕಿರ್ತಾರೆ. ಇದಕ್ಕೆ ನಾವು ರೈತರು ಬೆಳೆದಂಥ ಬೆಳೆಗೆ ಏನೋ ಒಂದು ಇದು ಇಲ್ಲ, ಕಿಮ್ಮತ್ತನೇ ಇಲ್ಲ. ಅದಕ್ಕೆ ತಾವುಗಳು ಬಂದು ಒಂದು ಸ್ವಲ್ಪ ಇದರ ಬಗ್ಗೆ ವಿಚಾರ ಮಾಡಿ ಈ ರೈತರಿಗೆ ಒಂದು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊತೀವಿ. ನೀವು ಮಾರ್ಕೆಟ್ಗೆ ಕಳಿಸ್ಕೊಡತ್ತೀರಿ ಈರುಳ್ಳಿ? ಈ ಮಾರ್ಕೆಟ್ಗೆ ನಾವು ಕಳಿಸ್ಬೇಕಂತ ಮಾಡ್ತೇವೆ. ಈಗ ಹಾಕಿದ್ರೆ ತಡೆಯಂಗಿಲ್ಲ ಈರುಳ್ಳಿ. ಅದಕ್ಕೆ ಇಲ್ಲಿ ಸ್ಟೋರೇಜ್ ಅನ್ನೋದು ಇಲ್ಲ. ಸ್ಟೋರೇಜರ ಮಾಡಿದ್ರೆ ಕೆಲವೊಂದು ದಿನ ಇಟ್ಟು ರೇಟ್ ಬಂದಾಗ ಕಳ್ಸೋಕೆ ಅನುಕೂಲ ಆಕೈತಿ. ಎಷ್ಟು ಖರ್ಚು ಆಗ್ತದೆ ಕೈ ನಿಮ್ಮ ಪೀಕ್ ನಿಮ್ಮ ಕೈ ಬರಬೇಕಾದ್ರೆ? ನಮ್ಮ ಕೈ ಬರಬೇಕಾದ್ರೆ 1 ಎಕರೆ ಹೊಲಕ್ಕೆ ರೀ ಇವತ್ತು ಹಚ್ಚಿದ್ದು ಹಿಡಿದು ಈಗ ಪೀಕ್ ತಯಾರು ಮಾಡೋ ತನ 70,000-80,000 ರೂಪಾಯಿ ಬರ್ತೈತಿ. ಆಳುಗಳು ಕೂಲಿ ಎಲ್ಲ ಸೇರಿ ಗೊಬ್ಬರ ಅದಕ್ಕೆ ಸರ್ಕಾರಕ್ಕೆ ಈರುಳ್ಳಿ ಬೆಲೆ ಕುಸಿತ ಆಗೈತಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ನಾವು ನೋಡ್ರಿ ಈಗ ಈರುಳ್ಳಿ ಬೆಲೆ ಕುಸಿತ ಆಗೈತಿ. ಇದು ನಾವು ಹೋದ್ರೆ ಮಾರ್ಕೆಟದಾಗ ನಮಗೆ ಗಾಡಿ ಬಾಡಿಗೆ ಕೊಡುವಂಥ ಕೆಪಾಸಿಟಿ ಇರೋಂಗಿಲ್ಲ. ತಾವುಗಳು ಮಧ್ಯಪ್ರವೇಶಿಸಿ ಇದರ ಬಗ್ಗೆ ನೀವು ಒಂದು ಈ ರೇಟ್ ಫಿಕ್ಸ್ ಮಾಡಬೇಕು. ನೋಡ್ರಿ, ಉಳ್ಳಾಗಡ್ಡಿ ಏನೈತಿ ಇಟ್ಕೊಳ್ಳೋಂಥ ವಸ್ತು ಅಲ್ಲ. ಸ್ಟೋರೇಜ್ ಮಾಡೋಕ್ಕಾಗಲಿ ಏನು ಮಾಡೋಕ್ಕಾಗಲಿ ಅದು ಇಟ್ಕೊಂಡ್ರೆ ಏನು ಡ್ಯಾಮೇಜ್ ಆಗುತ್ತೆ. ಏನಿದ್ರು ಇವತ್ತು ಬೆಳಿಗ್ಗೆ ಬಂದಿದ್ದ ಮೇಲೆ ಸಾಯಂಕಾಲ ಲೋಡಿಂಗ್ ಆಗಬೇಕು. ಇನ್ನೊಂದು ಏನೈತಿ, ಸರ್ಕಾರ ಇದಕ್ಕೆ ಕೇಂದ್ರ ಸರ್ಕಾರದವರು ಎಕ್ಸ್ಪೋರ್ಟ್ ಏನೈತಿ ಓಪನ್ ಮಾಡಬೇಕು. ಎಕ್ಸ್ಪೋರ್ಟ್ ಓಪನ್ ಮಾಡಿದರೆ ನಮಗೂ ಕೂಡ ಒಳ್ಳೆಯದು, ರೈತರಿಗೂ ಒಳ್ಳೆಯದು. ಒಂದು ಬೆಂಬಲ ಬೆಲೆ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ ರೈತರು ಹೊಯ್ಕೋಬೇಕು, ನಾವು ಹೊಯ್ಕೋಬೇಕು. ಇಲ್ಲಿ ವಾರಕ್ಕೆ ಕಡಿಮೆ ಅಂದ್ರೂ ಒಂದು 100 ಗಾಡಿ ಮಾಲ್ ಬರುತ್ತೆ. 100 ಗಾಡಿ ಬಂದ್ರೂ ಅವತ್ತಿಂದ ಅವತ್ತೇ ವ್ಯಾಪಾರ ಮಾಡಿ ರೈತರಿಗೆ ದುಡ್ಡು ಕೊಡ್ತೀವಿ. ಉಳ್ಳಾಗಡ್ಡಿ ಬೆಲೆ ತುಂಬ ಕುಸಿತ ಕಂಡೈತಿ. ಇದಕ್ಕೆ ಸರ್ಕಾರ ಏನೈತಿ ಪರಿಹಾರ ಮಾಡಬೇಕು. ಅದಕ್ಕೊಂದು ಬೆಂಬಲ ಬೆಲೆ ಇದು ಮಾಡಬೇಕು, ಘೋಷಣೆ ಮಾಡಬೇಕು. ಇಲ್ಲಾಂದ್ರೆ ರೈತರ ಪರಿಸ್ಥಿತಿ ತುಂಬ ಅಂದ್ರೆ ತುಂಬ ಸ್ಥಿತಿ. ಆಮೇಲೆ ಎರಡನೇ ಮಾತೇನೆಂದರೆ, ಈ ಅವಳಿನ ಜಿಲ್ಲೆ ಒಳಗೆ ಬಾಗಲಕೋಟೆ ಆಯಿತು, ಆಮೇಲೆ ಬಿಜಾಪುರ ಡಿಸ್ಟಿಕ್ ಆಯಿತು, ಎಲ್ಲ ಮೇನ್ ಬೆಳೆನೇ ಉಳ್ಳಾಗಡ್ಡಿ. ಇದಕ್ಕೇನೈತಿ ಸರ್ಕಾರ ಒಂದು ಸ್ವಲ್ಪ ಕ್ರಮ ತಗೋಬೇಕು.
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.